ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿ ಗಲಾಟೆ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ಫೈರಿಂಗ್ ಮಾಡಿದವರು ಯಾರ ಕಡೆಯವರು, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇದ್ದು, ಆರಂಭ ಆಗಿದ್ದು ಬುಲೆಟ್ ಅನ್ನ ಹಾರಿಸೋ ಮೂಲಕವಾಗಿ ಅನ್ನೋದು ಕೂಡ ಖಾತ್ರಿಯಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ. ಬಳ್ಳಾರಿ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ಲಭ್ಯವಾಗಿದೆ. ಸತೀಶ್ ರೆಡ್ಡಿ, ಭರತ್ ರೆಡ್ಡಿಯ ಆಪ್ತ ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ ನಿಂದ ಫೈರಿಂಗ್ ಮಾಡಲಾಗಿರುವುದು, ಒಂದು ಸುತ್ತು ಗುಂಡನ್ನ ಹಾರಿಸಲಾಗಿರುವಂತಹ ದೃಶ್ಯ ಲಭ್ಯವಾಗಿದೆ. ಸತೀಶ್ ರೆಡ್ಡಿ ಗನ್ಮ್ಯಾನೇ ಈ ಫೈರಿಂಗ್ ಮಾಡಿದ್ದಾನೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಜನಾರ್ದನ ರೆಡ್ಡಿ ನಿವಾಸದತ್ತವೇ ಗುರಿಯಾಗಿಸಿ ಗುಂಡನ್ನ ಹಾರಿಸಲಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ನೀವು ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ಗನ್ಮ್ಯಾನ್ ನಿಂದ ಫೈರಿಂಗ್ ಆಗತ್ತೆ, ಅದು ಕೂಡ ಜನಾರ್ದನ ರೆಡ್ಡಿ ಮನೆ ಮುಂಭಾಗ ನಿಂತು ಈ ಫೈರಿಂಗ್ ಅನ್ನ ಆತ ಮಾಡ್ತಾರೆ. ಅಲ್ಲಿ ಆಲ್ರೆಡಿ ಜನ ಸೇರಿದ್ದಾರೆ, ಗಲಾಟೆ ಆಗ್ತಾ ಇದೆ. ಈ ಗಲಾಟೆ ನಡುವಲ್ಲೇ ನಿಂತಿದ್ದಂತಹ ಸತೀಶ್ ರೆಡ್ಡಿಯ ಗನ್ಮ್ಯಾನ್ ತನ್ನ ಖಾಸಗಿ ಪಿಸ್ತೂಲ್ನಿಂದ ಒಂದು ಸುತ್ತು ಫೈರಿಂಗ್ ಅನ್ನ ಮಾಡಿರೋದನ್ನ ಗಮನಿಸ್ತಾ ಇದ್ರಿ. ಅದಕ್ಕೆ ಪರ್ಫೆಕ್ಟ್ ವಿಡಿಯೋ ಕೂಡ ಪಬ್ಲಿಕ್ ಟಿವಿಯ ಬಳಿ ಲಭ್ಯವಾಗಿದೆ. ಅದು ನೇರ ಗುರಿಯಾಗಿಸಿರೋದು ಜನಾರ್ದನ ರೆಡ್ಡಿ ಅವರ ನಿವಾಸದತ್ತ. ಇದು ಗಲಾಟೆಯನ್ನ ಇನ್ನಷ್ಟು ಕೆರಳಿಸಲಿಕ್ಕೆ ಮತ್ತು ಪರಿಸ್ಥಿತಿಯನ್ನ ವಿಕೋಪಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಪ್ರಚೋದಿಸಿದೆ ಈ ವಿಡಿಯೋ, ಈ ಒಂದು ಬೆಳವಣಿಗೆ. ಖಾಸಗಿ ಗನ್ಮ್ಯಾನ್ಗಳನ್ನ ಕರೆತಂದಿದ್ರು, ಅವರುಗಳಿಂದ ಫೈರಿಂಗ್ ಆಗಿದೆ ಅಂತ ಜನಾರ್ದನ ರೆಡ್ಡಿ ಆ ಕ್ಷಣಕ್ಕೆ ಈ ಬಗ್ಗೆ ಆರೋಪವನ್ನ ಮಾಡಿದ್ರು. ಮತ್ತು 4 ಗುಂಡುಗಳು ತಮ್ಮ ಬಳಿ ಇದೆ, ಅದು ಬಂದು ಬಿದ್ದದ್ದು ನನ್ನ ಬಳಿ ಇದೆ ಅಂತ ಅವರು ಅದನ್ನ ಪ್ರೂಫ್ ಸಮೇತ ತೋರಿಸಿದ್ರು ಜನಾರ್ದನ ರೆಡ್ಡಿ. ಅದಕ್ಕೆ ಮತ್ತೊಂದು ಪ್ರೂಫ್ ಈಗ ಆ್ಯಡ್ ಆಗಿದೆ. ಗನ್ ತೆಗೆದುಕೊಂಡು ಬಂದಂತಹ ಖಾಸಗಿ ಗನ್ಮ್ಯಾನ್ ಸತೀಶ್ ರೆಡ್ಡಿಯ ಕಡೆಯವರು ಜನಾರ್ದನ ರೆಡ್ಡಿ ನಿವಾಸದತ್ತ ಫೈರಿಂಗ್ ಮಾಡಿರೋದು ಸ್ಪಷ್ಟವಾಗಿ ವಿಡಿಯೋದಲ್ಲಿ ಹೇಳ್ತಾ ಇದೆ. ಅಲ್ಲಿ ನೋಡಿ, ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ ಹೇಗೆ ಜನಾರ್ದನ ರೆಡ್ಡಿ ಮನೆ ಕಡೆಗೆ ಗುರಿ ಹಾಕಿಸಿ ಮತ್ತೊಂದು ಸುತ್ತಿನ ಫೈರಿಂಗ್ ಅನ್ನು ಮಾಡಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ದೃಶ್ಯ. ಅದರಲ್ಲಿ ಭಾಗಿಯಾಗಿದ್ದವರು ಯಾರು, ಈ ಕೃತ್ಯ ಯಾರ ಕಡೆಯಿಂದ ನಡೆದಿದೆ ಅನ್ನೋದಕ್ಕೆ ಇಂಚಿಂಚು ಸಾಕ್ಷ್ಯ ಲಭ್ಯವಾಗ್ತಾ ಇದೆ. ಆ ಫೈರಿಂಗ್ ಆದಂತಹ ಸಂದರ್ಭದಲ್ಲಿ ಕೆಲವರು ಕಿವಿ ಮುಚ್ಕೊಳ್ತಾರೆ. ಆ ಪಕ್ಕದಲ್ಲೇ ಇದ್ದಂತಹ ವ್ಯಕ್ತಿ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಮರೇಶ್ರಿಂದ. ಅಮರೇಶ್, ಜನಾರ್ದನ ರೆಡ್ಡಿ ನಿವಾಸದತ್ತ ಇದನ್ನ ಗುರಿಯಾಗಿಸಿ ಫೈರಿಂಗ್ ಮಾಡಿದ್ರು, ನನ್ನ ಬಳಿ ಬುಲೆಟ್ ಇದೆ ನೋಡಿ ಅಂತ ಜನಾರ್ದನ ರೆಡ್ಡಿ ನಿನ್ನೆನೇ ಆ ಕ್ಷಣಕ್ಕೆ ಅದನ್ನ ತೋರಿಸಿದ್ರು. ಈಗ ಅದಕ್ಕೆ ಸಾಕ್ಷ್ಯ ಎಂಬಂತೆ ಪಬ್ಲಿಕ್ ಟಿವಿಯಲ್ಲಿ ದೃಶ್ಯವನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದೀವಿ. ಇಡೀ ಇನ್ಸಿಡೆಂಟ್ ಏನು ಹೇಳ್ತಾ ಇದೆ? ದಿವ್ಯ ಜ್ಯೋತಿ, ನಿನ್ನೆಯಿಂದಲೂ ಕೂಡ ಜನಾರ್ದನ್ ರೆಡ್ಡಿ ಅವರು ನನ್ನ ಹತ್ಯೆಗೆ ಸಂಚು ನಡೆಸಲಾಗಿತ್ತು, ಮತ್ತೆ ನನ್ನ ಮನೆ ಮತ್ತು ನಾನು ಇರುವ ಕಡೆಗೆ ಗುರಿಯಾಗಿಸಿಕೊಂಡು ಫೈರಿಂಗ್ ಮಾಡಲಾಗಿತ್ತು. ಅದು ಕೂಡ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳಿಂದ ಫೈರಿಂಗ್ ನಡೆದಿತ್ತು. ಹೀಗಾಗಿ ನನ್ನ ಹತ್ಯೆಗೆ ಸಂಚು ಮಾಡಿದ್ರು ಅನ್ನುವಂಥ ಗಂಭೀರ ಆರೋಪವನ್ನು ಕೂಡ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅವರು
ಫೈರ್ ಆಗಿದ್ದಂತ ಒಂದು ಬುಲೆಟ್ ಅನ್ನು ಕೂಡ ತೋರಿಸಿದ್ರು. ಅದಾದ್ಮೇಲೆ ಒಂದಿಷ್ಟು ವಿಡಿಯೋ ಸಾಕ್ಷಿಗಳು ಕೂಡ ಇದೀಗ ಸಿಕ್ಕಿರುವಂಥದ್ದು. ದಿವ್ಯ ಜೊತೆ ನಾನೀಗ ನಿಂತಿರುವಂಥದ್ದು ನಿನ್ನೆ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳಿದ್ರು, ಅವರು ಇದೇ ಒಂದು ಜಾಗದಲ್ಲಿ ಜಮಾವಣೆ ಆಗಿದ್ರು. ಅಂದ್ರೆ ಕಾಂಗ್ರೆಸ್ ಒಂದಿಷ್ಟು ಜನ ಬೆಂಬಲಿಗರು ಮತ್ತು ಸತೀಶ್ ರೆಡ್ಡಿ ಅವರು, ಅದ್ರ ಜೊತೆಗೆ ಅವರ ಖಾಸಗಿ ಗನ್ಮ್ಯಾನ್ಗಳೆಲ್ಲರೂ ಕೂಡ ಇದೇ ಒಂದು ಜಾಗದಲ್ಲಿ ಜಮಾವಣೆ ಆಗಿದ್ರು. ಇಲ್ಲಿಂದ ನೇರವಾಗಿ ಕೇವಲ ಒಂದು 30-40 ಮೀಟರ್ ಮಾತ್ರ ಡಿಸ್ಟೆನ್ಸ್ ಇರುವಂಥದ್ದು ಜನಾರ್ದನ್ ರೆಡ್ಡಿ ಅವ್ರ ಮನೆ. ಅಂದ್ರೆ ಮುಖ್ಯ ರಸ್ತೆಗೆ, ರಾಜ್ಯ ಹೆದ್ದಾರಿ ಮುಖ್ಯ ರಸ್ತೆಗೆ ಹೊಂದ್ಕೊಂಡಿರೋದ್ರಿಂದ ಇದು ಒಂದು 30-40 ಮೀಟರ್ ಮಾತ್ರ ಡಿಸ್ಟೆನ್ಸ್ ಇರುವಂಥದ್ದು. ಇಲ್ಲಿಂದ ನೇರವಾಗಿ ಅವರ ಮನೆ ಕಡೆಗೆ ಗುರಿಯಾಗಿಸಿಕೊಂಡು ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳು ಫೈರ್ ಅನ್ನ ಮಾಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಫುಟೇಜ್ ಅಂದ್ರೆ ದೃಶ್ಯಾವಳಿ ಕೂಡ ಇದೀಗ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂಥದ್ದು. ಕೇವಲ ಮಾಡಿದ್ರಂತೆ ಆಡಿದ್ರಂತೆ ಅನ್ನುವಂಥದ್ದಲ್ಲ, ಬದಲಾಗಿ ಮಾಡಿದ್ರು ಅನ್ನುವಂಥದ್ದಕ್ಕೆ ಸ್ಪಷ್ಟವಾಗಿ ಒಂದು ನಿದರ್ಶನ ಅನ್ನುವಂತೆ ವಿಡಿಯೋ ಕೂಡ ಸಿಕ್ಕಿರುವಂಥದ್ದು. ಹೀಗಾಗಿ ಬಿಜೆಪಿ ನಾಯಕರುಗಳಂದ್ರೆ ಶ್ರೀರಾಮುಲು ಅವರು, ಜನಾರ್ದನ್ ರೆಡ್ಡಿ ಅವರು, ಸೋಮಶೇಖರ್ ರೆಡ್ಡಿ ಅವರೇನು ಆರೋಪ ಮಾಡ್ತಿದ್ರು, ಇಡೀ ಘಟನೆಗೆ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳೇ ಕಾರಣ, ಅವರು ಪ್ರವೋಕ್ ಮಾಡಿದ್ರು, ಫೈರ್ ಮಾಡಿದ್ರು, ಹೀಗಾಗಿ ಗಲಾಟೆ ಆಯ್ತು, ಆಮೇಲೆ ನಮ್ಮ ಕಾರ್ಯಕರ್ತರು ಬಂದ್ರು, ಅವ್ರ ಕಾರ್ಯಕರ್ತರು ಬಂದು ಕಲ್ಲು ತೂರಾಟ ಆಯ್ತು, ಇದೆಲ್ಲ ಆಯ್ತು ಅನ್ನುವಂಥದ್ದನ್ನ. ಅಂದ್ರೆ ಘಟನೆ ಆರಂಭವಾಗಿದ್ದು ಇಲ್ಲಿಂದ ಅನ್ನುವಂಥದ್ದು ಈ ಒಂದು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಅಂದ್ರೆ ಒಂದು ಕಡೆಗೆ ಗಲಾಟೆ ಆರಂಭವಾಗುತ್ತೆ, ಅದನ್ನ ಅದೇ ಕ್ಷಣದಲ್ಲಿ ನಿಯಂತ್ರಣ ಮಾಡಬಹುದಾಗಿತ್ತು. ಆದ್ರೆ ಫೈರ್ ಮಾಡಿದ್ರಿಂದಾನೇ ಇದು ಪ್ರಕರಣ ಮತ್ತಷ್ಟು ವಿಪಕ್ಕು ಹೋಯ್ತು. ಎರಡೂ ಕಡೆಯವರು ಜಮಾವಣೆ ಆದ್ರು, ಅದಾದ್ಮೇಲೆ ಗಲಾಟೆಗಳು ಕೂಡ ಆಯ್ತು. ಆ ಒಂದು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ದಿವ್ಯ ಜೊತೆ, ಅಂದ್ರೆ ಎಷ್ಟು ಮಟ್ಟಿಗೆ ಅದು ಹಾರಿಬಲ್ ಆಗಿದೆ ಅಂದ್ರೆ ಆ ಕ್ಷಣಕ್ಕೆ ಅವರು ಫೈರ್ ಮಾಡ್ತಾರೆ, ಫೈರ್ ಮಾಡಿದಾಗ ಅಕ್ಕಪಕ್ಕದಲ್ಲಿ ಇದ್ದವ್ರು ಎಲ್ಲರೂ ಕೂಡ ಬೆಚ್ಚ ಬೀಳ್ತಾರೆ, ಕೆಲವೊಬ್ರು ಕಿವಿಯನ್ನು ಕೂಡ ಮುಚ್ಕೊಳ್ತಾರೆ. ಅಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅದು ಶಬ್ದ ಬರುತ್ತೆ. ಹೀಗಾಗಿ ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆಗೆ ಗುರಿಯಾಗಿಸಿಕೊಂಡು ಫೈರ್ ಮಾಡಲಾಗಿತ್ತು. ಮತ್ತೊಂದು ಕಡೆಗೆ ಗಲಾಟೆ ವಿಕೋಪಕ್ಕೆ ಹೋದಂತ ಸಂದರ್ಭದಲ್ಲಿ ಪರಿಸ್ಥಿತಿ ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರು ಹರಸಾಹಸವನ್ನ ಪಟ್ಟಿದ್ರು, ಆಗ ಲಾಠಿ ಚಾರ್ಜ್ ಮಾಡಿದ್ರು. ತದನಂತರದಲ್ಲಿ ಗಾಳಿಯಲ್ಲಿ ಗುಂಡನ್ನು ಮಾಡೋದು ಮತ್ತೆ ಟಿಯರ್ ಗ್ಯಾಸ್ ಇಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆರಂಭದಲ್ಲಿ ಎಲ್ಲೋ ಒಂದು ಕಡೆಗೆ ಇಡೀ ಅಂದ್ರೆ ಯಾರು ಕಾಂಗ್ರೆಸ್ ಕಾರ್ಯಕರ್ತನ ಸಾವಿಗೆ ಕಾರಣ ಆಗಿರುವಂತದ್ದು ಪೊಲೀಸರು ಸಿಡಿಸಿರ್ತಕ್ಕಂಥ ಫೈರ್ ಮಾಡಿದ್ರಲ್ಲ, ಆ ಒಂದು ಬುಲೆಟ್ ಅವ್ರು ತಗ್ಲಿರ್ಬೋದು ಅನ್ನುವಂಥದ್ದಾಗಿತ್ತು. ಆದ್ರೆ ಅದಾದ್ಮೇಲೆ ಗೊತ್ತಾಗಿರುವಂತದ್ದು ಸ್ವತಃ ಪೊಲೀಸ್ ಹಿರಿಯ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತನ ಏನು ದೇಹ ಒಕ್ಕಿರುವಂತದ್ದು ನಾವು ಪೊಲೀಸರು ಸಿಡಿಸಿರ್ತಕ್ಕಂಥ ಗುಂಡಲ್ಲ, ಬದಲಾಗಿ ಖಾಸಗಿ ವ್ಯಕ್ತಿಗಳ ಬಳಿ ಇದ್ದಂತ ಗನ್ನಿಂದ ಅವರ ದೇಹವನ್ನ ಬುಲೆಟ್ ಒಕ್ಕಿತ್ತು ಅನ್ನುವಂಥದ್ದಕ್ಕೆ. ಹೀಗಾಗಿ ಪೊಲೀಸರು ಕೂಡ ಎಲ್ಲಾ ಆಯಾಮಗಳಲ್ಲಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಸುತ್ತಮುತ್ತಲಿರುವಂತಹ ಸಿಸಿ ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರೆ. ಈಗಾಗಲೇ FSL ಟೀಮ್ ಕೂಡ ಸ್ಥಳಕ್ಕೆ ಆಗಮಿಸಿ ಒಂದಿಷ್ಟು ಸಾಕ್ಷಿಗಳನ್ನು ಸಂಗ್ರಹ ಮಾಡುವಂತ ಕೆಲಸವನ್ನು ಕೂಡ ಮಾಡಿದೆ. ಹೀಗಾಗಿ ಯಾರ ಬುಲೆಟ್ ನಿಂದ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ನ ದೇಹ ಬುಲೆಟ್ ಒಕ್ತು ಅನ್ನುವಂಥದ್ದು ಇದೀಗ ಪೊಲೀಸರ ತನಿಖೆಯಿಂದಷ್ಟೇ ಹೊರಗೆ ಬರಬೇಕಾಗಿದೆ. ಆದ್ರೆ ಒಂದು ವಿಡಿಯೋ ಇಡೀ ಗಲಾಟೆಯ ಭಯಾನಕತೆಯನ್ನು ಬಿಚ್ಚಿಟ್ಟೋದಂತೂ ಸುಳ್ಳಲ್ಲ ದಿವ್ಯ ಜ್ಯೋತಿ. ರೈಟ್, ಅಮರೇಶ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ.